ಹೆಲೋ ಗುರು, ಎಲ್ಲರೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, SRH ವರ್ಸಸ್ LSG ಇವತ್ತಿನ ಮ್ಯಾಚ್ ನಡೀತಿರೋದು ಅವರ ಹೋಮ್ ಗ್ರೌಂಡ್ ಹೈದರಾಬಾದ್ ಅಲ್ಲಿ, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ರನ್ ಹೊಳೆ ಹಾರಿಸ್ತಾರ. ಗುರು, ರನ್ ಹೊಳೆ ಅಂತೂ ಇದ್ದೇ ಇರುತ್ತೆ. SRH ಫಸ್ಟ್ ಬ್ಯಾಟಿಂಗ್ ಮಾಡಕ್ಕೆ ನೋಡ್ತಾರೆ. ನನ್ನ ಅನಿಸಿಕೆ ಇವತ್ತು SRH ಏನಾದ್ರು ಟಾಸ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಏನಕ್ಕಂದ್ರೆ ಇವತ್ತು ಒಳ್ಳೆ ಚಾನ್ಸ್ 300 ರನ್ ಮಾಡೋದಕ್ಕೆ. ಏನಕ್ಕೆ ಮಿಸ್ ಮಾಡ್ಕೊಬೇಕು? 300 ರನ್ ಮಾಡೋಣ ಇವತ್ತು ಅಂತಾನೆ ಹೋಗ್ತಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ, 300 ಪ್ಲಸ್ ರನ್ ದಾಖಲೆ ಮಾಡ್ಬಿಡೋಣ ಅಂತ ಅಂದ್ಕೊಂಡೇ ಹೋಗ್ತಾರೆ SRH. ನನ್ನ ಪ್ರಕಾರ LSG ಬೌಲಿಂಗ್ ಲೈನಪ್ ಅಷ್ಟೇನು ಭಯ ಹುಡ್ಸ ಅಂತ ಬೌಲಿಂಗ್ ಲೈನಪ್ ಅಂತೂ ಇಲ್ವೇ ಇಲ್ಲ. 4 ಜನ ಇಂಡಿಯನ್ ಫಾಸ್ಟ್ ಬೌಲರ್ಸ್ ಮಿಸ್ ಆಗ್ತಿರೋದು LSGಗೆ. ಮಯಾಂಕ್ ಯಾದವ್, ಮೊಸಿನ್ ಖಾನ್, ಆವೇಶ್ ಖಾನ್, ಆಕಾಶ್ ದೀಪ್, ಇಂತ 4 ಬೌಲರ್ ಮಿಸ್ ಆಗುವಾಗ ಆ ಬೌಲಿಂಗ್ ಲೈನಪ್ ವೀಕ್ ಇದ್ದೇ ಇರುತ್ತೆ. ಏನಕ್ಕಂದ್ರೆ ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದೇ ಇರ್ತಾರೆ. ಅವ್ರು ಹೊಡ್ಸ್ಕೊಂತಾರೆ. ಏನಕ್ಕಂದ್ರೆ ಅವ್ರು ಈಗಿನ ಡೆಬ್ಯೂ ಮಾಡ್ತಿರ್ತಾರೆ. ಪ್ರಿನ್ಸ್ ಯಾದವ್ ಅಂತ ಡೆಬ್ಯೂ ಮಾಡೋದು ಲಾಸ್ಟ್ ಮ್ಯಾಚ್ ಅಲ್ಲಿ ಓಡಿಸ್ಕೊಂಡ್ರು. ಹಾಗೆ ಆಗುತ್ತೆ ಬೌಲಿಂಗ್ ಲೈನಪ್ ಅಲ್ಲಿ. ಇವಾಗ ನೋಡಿ LSG ಬೌಲಿಂಗ್ ಲೈನಪ್ ಯಾವ ತರ ಇದೆ ಅಂದ್ರೆ, ಯಾರು ಆತರ ಇಂಪ್ಯಾಕ್ಟ್ ಮಾಡ್ತಾರೆ, ಫಾರಿನ್ ಓವರ್ಸೀಸ್ ಬೌಲರ್ ಇದಾರೆ, ಆತರ ಯಾರು ಇಲ್ಲ. ರವಿ ಬಿಷ್ಣೋಯ್, ಶಾಬಾಜ್ ಅಹಮದ್ ಇವರೇ ಇಂಪ್ಯಾಕ್ಟ್ ಮಾಡ್ಬೇಕು. ಶಾರ್ದುಲ್ ಠಾಕೂರ್, ಸಿದ್ಧಾರ್ಥ್, ದಿಗ್ವೇಶ್ ಸಿಂಗ್ ನೋಡಿ, ಎಲ್ಲ ಇಂಡಿಯನ್ ಬೌಲರ್ಸ್ ಇದ್ದಾರೆ. ಅದರಲ್ಲೂ ಕೂಡ ಎಲ್ಲ ಇನ್ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಜಾಸ್ತಿ ಇದ್ದಾರೆ. ರವಿ ಬಿಷ್ಣೋಯ್ ಅವರು ಕೂಡ ಎಕ್ಸ್ಪೆನ್ಸಿವ್ ಆಗ್ಬಿಟ್ರು ಲಾಸ್ಟ್ ಮ್ಯಾಚ್ ಅಲ್ಲಿ. ಈ ತರ ಇರುವಾಗ ಇವಾಗ ಅವರಿಗೆ ಬ್ಯಾಡ್ ಫೇಸ್ ನಡೀತಿದೆ. ರವಿ ಬಿಷ್ಣೋಯ್ ಅವರಿಗೆ ಬೇರೆ ಬೌಲರ್ಸ್, ಫಾಸ್ಟ್ ಬೌಲರ್ಸ್ ಇಂದ ಹೆಲ್ಪ್ ಇಲ್ಲ. ಒಬ್ಬ ಬೌಲರಿಗೆ ಇವಾಗ ಹೆಂಗೆ ನಾವು ಬ್ಯಾಟರ್ಸ್ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ತೀವಲ್ಲ, ಅದೇ ತರ ಬೌಲಿಂಗ್ ಅಲ್ಲೂ ಪಾರ್ಟ್ನರ್ಶಿಪ್ ನೋಡ್ಬೇಕಾಗುತ್ತೆ. ಇನ್ನೊಂದ್ ಕಡೆಯಿಂದ ಸಪೋರ್ಟ್ ಇದ್ರೆ ಈ ಬೌಲರ್ ಇನ್ನೂ ಸಖತ್ತಾಗಿ ಮಾಡ್ಬೋದು. ಇನ್ನೊಂದ್ ಎಂಡಿಂದ ಸಪೋರ್ಟ್ ಇಲ್ಲ, ಅವರು ಜಾಸ್ತಿ ಓಡಿಸ್ಕೊಳ್ತಿದ್ದಾರೆ ಅನ್ನುವಾಗ ಈ ಬೌಲರು ಇಂಪ್ಯಾಕ್ಟ್ ಮಾಡೋದು ತೊಂದರೆ ಆಗುತ್ತೆ. ಅದೇ ತರ ಆಗ್ತಿರೋದು ಅಂತ ಅನ್ನಿಸ್ತಿದೆ LSGದು. ಮತ್ತೆ ಅವ್ರ ಬ್ಯಾಟಿಂಗ್ ಡೆಪ್ತ್ ಇಲ್ಲ ಗುರು. ಇವಾಗ ನೋಡಿ, ಮ್ಯಾಚ್ ವಿನ್ನರ್ಸ್ ಅಥವಾ ಫಿನಿಷರ್ಸ್, ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಾಗ ನಂಬರ್ 7, ನಂಬರ್ 8 ಅಲ್ಲಿ ಮ್ಯಾಚ್ ಫಿನಿಷರ್ಸ್ ಇರಬೇಕು. ಮ್ಯಾಚ್ ಫಿನಿಷರ್ಸ್ ಯಾರಿದ್ದಾರೆ ಹೇಳಿ LSG ಪರವಾಗಿ? ಶಾರ್ದುಲ್ ಠಾಕೂರ್, ಶಾಬಾಜ್ ಅಹಮದ್. ಮ್ಯಾಚ್ ಫಿನಿಷರ್ಸ್ ಅಂದ್ರೆ ಲಾಸ್ಟ್ 5 ಓವರ್ ಅಲ್ಲಿ ಅಟ್ಲೀಸ್ಟ್ 60-65 ರನ್ ಹೊಡೆಯೋ ತಾಕತ್ ಇರ್ಬೇಕು. ಫಸ್ಟ್ ಬ್ಯಾಟಿಂಗ್ ಆಡೋದು ಕೂಡ ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಆ ರನ್ ಚೇಸ್ ಮಾಡ್ಬೇಕಾಗುತ್ತೆ. 60-65 ರನ್ ಪ್ಲೇಸ್ ನ ಅದನ್ನ ಚೇಸ್ ಮಾಡೋ ತಾಕತ್ ಇದೆಯಾ ಇವರಿಬ್ರಿಗೆ? ಇಲ್ಲ ಅಂತಾನೆ ಹೇಳ್ತೀನಿ ನಾನು, ನಿಜವಾಗ್ಲೂ ಇಲ್ಲ. ಇವರು ನಂಬರ್ 7, ನಂಬರ್ 8 ಅಲ್ಲಿ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಇದ್ದು ನಾನು ಹೇಳ್ತಿರೋದು. ಇವ್ರು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡುವಾಗ ಇದು ಬ್ಯಾಟಿಂಗ್ ಲೈನಪ್ ಅಲ್ಲಿ 7, 8 ಅಲ್ಲಿ ಇವ್ರು ಇರ್ತಾರೆ. ಮತ್ತೆ ಅಕಸ್ಮಾತ್ ಇವರು ಚೇಂಜ್ ಮಾಡ್ತಿದ್ದಾರೆ ಅಂದ್ರೆ ಅವಾಗ ಇವರಲ್ಲಿ ಯಾರಾದ್ರೂ ಒಬ್ರು ಹೊರಗಿರ್ತಾರೆ. ಅಂದ್ರೆ ಇವ್ರು ಹೊರಗಿರ್ತಾರೆ, ಮಿಚ್ಚಲ್ ಮಾರ್ಷ್ ಹೊರಗಿರ್ತಾರೆ. ಮಿಚ್ಚಲ್ ಮಾರ್ಷ್ ಜಾಗಕ್ಕೆ ಸಿದ್ಧಾರ್ಥ ಅವ್ರು ಬರ್ತಾರೆ. ಅದೇ ತರ ಆಗಿದ್ದು ಲಾಸ್ಟ್ ಮ್ಯಾಚ್ ಅಲ್ಲಿ. ಬ್ಯಾಟಿಂಗ್ ಡೆಪ್ತ್ ಇಲ್ಲ ಇವ್ರ ಕಡೆ, ಒಪ್ಕೊಂಡೇಬೇಕು. LSG, ರಾಜಸ್ಥಾನ್ ರಾಯಲ್ಸ್, ಗುಜರಾತ್ ಟೈಟನ್ಸ್, ಈ ಟೀಮ್ ಅಲ್ಲಿ ಬ್ಯಾಟಿಂಗ್ ಡೆಪ್ತ್ ಅನ್ನೋದು ಇಲ್ಲ. ಅವ್ರು ಸೋತಿದ್ದಾರೆ ಅಂತ ಹೇಳ್ತಿಲ್ಲ. ಗುಜರಾತ್ ಟೈಟನ್ಸ್ ಆಕ್ಚುಲಿ ಗೆಲ್ಲಂತ ಮ್ಯಾಚ್ ನ ಸೋತಿದ್ದಾರೆ. ಎಕ್ಸಲೆಂಟ್ ಬೌಲಿಂಗ್ ಅಂತ ಹೇಳ್ಬೋದು. ಅವ್ರು ಸೋತಿದ್ದಾರೆ ಅನ್ನೋಕ್ಕಿಂತ ಪಂಜಾಬ್ ಕಿಂಗ್ಸ್ ನ ಎಕ್ಸಲೆಂಟ್ ಬೌಲಿಂಗ್ ವೈಶಾಖ್ ವಿಜಯ್ ಕುಮಾರ್ ತೋರಿಸ್ಕೊಟ್ರು ಅವತ್ತು ಎಲ್ಲ ಬೌಲರ್ಸಿಗೂ. ಈ ತರ ಮಾಡಿ, ಈ ಲೈನಲ್ಲಿ ಮಾಡಿ ಬೌಲಿಂಗು, ಯಾರ್ಕರ್ ಹಾಕಿ, ಅಂದ್ರೆ ವೈಡ್ ಲೈನ್ ಅಥವಾ ಯಾರ್ಕರ್ ಹಾಕ್ಬೇಕು. ನಾರ್ಮಲ್ ಆಗಿ ಯಾರ್ಕರ್ ಅಲ್ಲ, ವೈಡ್ ಯಾರ್ಕರ್ ಹಾಕಿದಾಗ ಇವರು ಕಷ್ಟ ಬೀಳ್ತಿದ್ದಾರೆ ಅಂತ ಗೊತ್ತಾಯ್ತು. ಶರ್ಫಾನ್ ರುತರ್ಫೋರ್ಡ್ ಅದನ್ನೇ ಮಾಡ್ತಾ ಹೋದ್ರು. ಇವರು ಕೂಡ ಅಲ್ಲೇ ನಿಂತ ಆಡ್ತಿದ್ರು. ಅವ್ರೇನು ಶಿಫ್ಟ್ ಆಗ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ಆಡೋಣ ಆ ತರ ಪ್ರಯತ್ನನೇ ಮಾಡ್ತಿರ್ಲಿಲ್ಲ ಶರ್ಫಾನ್ ರುತರ್ಫೋರ್ಡ್. ಏನಕ್ಕಂದ್ರೆ ಒಂದೊಂದು ವೈಡ್ ಹೋಗ್ತಿತ್ತು. ಆ ವೈಡ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ ಅಲ್ಲೇ ನಿಂತ್ಕೊಂಡು ಅಲ್ಲೇ ಆಡ್ತಿದ್ಲು. ನಾನು ಎಲ್ಲಾದ್ರು ಮೂವ್ ಮಾಡಿದ್ರೆ ಆ ವೈಡ್ ಇದನ್ನು ಮುಂದಕ್ಕೆ ಮೂವ್ ಆಗುತ್ತೆ. ಏನಕ್ಕೆ ರಿಸ್ಕ್, ವೈಡ್ ತಗೊಳೋಣ ಅಂತ ಆ ತರ ಯೋಚನೆದಲ್ಲಿ ಆಡ್ತಿದ್ಲ. ಅಥವಾ ಇವರೊಬ್ರು 6 ಹೊಡಿತಾರೆ, ತೆವಾಟಿಯ 6 ಹೊಡಿತಾರೆ, ಆ ಬಾಲಿಗೆ 6 ಹೊಡಿತಾರೆ, ಆ ಕಡೆ ಮೂವ್ ಮಾಡ್ಬಿಟ್ಟು ಹಿಂದಕ್ಕೆ ಎತ್ತಾಕ್ತಾರೆ. ಆ ತರ ಒಂದ್ ಶಾರ್ಟ್ ಆಡ್ಲಿಲ್ಲ ಶರ್ಫಾನ್ ರುತರ್ಫೋರ್ಡ್. ಅವ್ರಿಗೆ ಆಡಕ್ ಆಗಲ್ಲ ಆ ಶಾರ್ಟ್ ಅಂತ ಅಂದು ಸಖತ್ತಾಗಿ ಪ್ಲಾನ್ ಮಾಡಿ ಸಖತ್ತಾಗಿ ಆಡೋದು ಗೊತ್ತಾಗುತ್ತೆ. ಪಂಜಾಬಿಗೆ ಆಕ್ಚುಲಿ ಅಪ್ರಿಶಿಯೇಟ್ ಮಾಡ್ಬೇಕು. ಆಕ್ಚುಲಿ ಇದು ಗುಜರಾತ್ ಟೈಟನ್ಸ್ ಕಡೆ ಇದ್ದಂತ ಮ್ಯಾಚ್. ಆಲ್ಮೋಸ್ಟ್ ಗುಜರಾತ್ ಟೈಟನ್ಸ್ ಗೆದ್ದೆ ಬಿಟ್ರು ಅನ್ನುವಾಗ ಅವ್ರು ಗೆಲ್ತಾರೆ. ದಾರಿ ತಪ್ಪದ ಅಂತಾನೆ ಹೇಳ್ಬೋದು ಅವತ್ತು ಗುಜರಾತ್ ಟೈಟನ್ಸ್. ನೋಡಿ, ಬ್ಯಾಟಿಂಗ್ ಡೆಪ್ತ್ ಅನ್ನೋದು ಇಲ್ಲ ಗುಜರಾತ್ ಟೈಟನ್ಸ್ ಕಡೆ. ರಾಜಸ್ಥಾನ್ ರಾಯಲ್ಸ್ ಮತ್ತೆ LSG ಈ 3 ಟೀಮು ನಾನು ಈಗಲೇ ಹೇಳ್ತಿದ್ದೀನಿ, ಇವ್ರು ಪ್ಲೇ ಆಫ್ ಬರೋ ಟೀಮ್ಗಳಲ್ಲ. ಈ 3 ಟೀಮು ಪ್ಲೇ ಆಫ್ಸ್ ಇಂದ ಹೊರಗೆ ಹೋಗ್ತಾರೆ. ಇನ್ನು 3 ಟೀಮ್ ಯಾವ್ಯಾವು ಕಾದ್ ನೋಡ್ಬೇಕು. ಈ 3 ಟೀಮ್ ಅಂತೂ ಪ್ಲೇ ಆಫ್ ಬರೋ ಸಾಧ್ಯತೆ ಅತಿ ಕಡಿಮೆ ಅಂತ ನನ್ನ ಅಭಿಪ್ರಾಯ.
ಈ ತರ ಟೀಮ್ ಇಟ್ಕೊಂಡೆಲ್ಲ ಬರಕ್ ಆಗಲ್ಲ ಗುರು. ಪ್ಲೇ ಆಫ್ಸಿಗೆ ಚಾನ್ಸೇ ಇಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಟ್ಕೊಂಡು ನಿಮ್ಮ ಹತ್ರ ನಂಬರ್ 7 ನಂಬರ್ 8 ಅಲ್ಲಿ ಫಿನಿಷರ್ಸ್ ಇಲ್ಲ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳಿ ಹಸರಂಗ ಅಂತೆ. ಅವರಿಂದ ನಾವು ಲಾಸ್ಟ್ 5 ಓವರಲ್ಲಿ 60-65 ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಾ? ಇಲ್ಲ. ಅಂತ ಪ್ಲೇಯರ್ಸ್ ಇದ್ದಾರೆ. ಅದೇ ಬೇರೆ ಬೇರೆ ಟೀಮಲ್ಲಿ ನಂಬರ್ 7 ನಂಬರ್ 8 ಅಲ್ಲಿ ಎಂತೆಂತ ಪ್ಲೇಯರ್ಸ್ ಬರೋದು ಗುರು. RCB ಕಡೆ ತೆಗೀರಿ, ಕೃಣಾಲ್ ಪಾಂಡ್ಯ ಮತ್ತೆ ಟಿಮ್ ಡೇವಿಡ್ ಬರ್ಬೋದು, ಅಥವಾ ರೊಮ್ಯಾರಿಯೋ ಶೆಫರ್ಡ್ ಟಿಮ್ ಡೇವಿಡ್ ಅಲ್ಲ ಕೃಣಾಲ್ ಪಾಂಡ್ಯ ಬರ್ಬೋದು. ನಂಬರ್ 8 ಸಖತ್ ಒಳ್ಳೆ ಟೀಮ್ ಇದೆಯಾ ತಾನೆ RCB. ಆ ತರ ಇಲ್ಲ. ಬೇರೆ ಟೀಮ್ಗಳು ಎಲ್ಲ ಟೀಮ್ಗಳು ಸ್ಟ್ರಾಂಗ್ ಇದೆ. ಇವಾಗ ನೋಡಿ SRH ಪ್ಲೇಯಿಂಗ್ 11 ಟ್ರಾವಿಸ್ ಸೈಡ್ ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡಿದೆ. ಸುಮ್ಮನೆ ಬೀಸ್ತಿರ್ತಾರ ಗುರು. ಕನ್ಸಾಲಿಡೇಟ್ ಎಲ್ಲ ಹೋಗಿ ಸುಮ್ಮನೆ ಬೀಸೋದಷ್ಟೇ. ನಮಗೊಂದು ಇದನ್ನ ಕೊಟ್ಟಿದ್ದಾರೆ ರೋಲು, ಹೋಗ್ಬಿಟ್ಟು ಬೀಸ್ತಿರೋದಷ್ಟೇ. ಕನ್ಸಾಲಿಡೇಟ್ ಮಾಡಾಡು, ಸ್ಟ್ರೈಕ್ ರೊಟೇಟ್ ಮಾಡೋ ಅವೆಲ್ಲ ಇಲ್ಲ, ಸುಮ್ಮನೆ ಬೀಸ್ತಿರೋದು. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಸಖತ್ತಾಗಿ ಎಲ್ಲ ರುಬ್ಬಾಡ್ಬಿಡ್ತಾರ. ಅಕಸ್ಮಾತ್ ಇವ್ರು ವಿಕೆಟ್ ಬೇಗ ಬಿತ್ತು ಅಂತಾನೆ ಹೇಳ್ಕೊಳ್ಳಿ. ಅದಾದ್ಮೇಲೆ ಬರೋದು ಯಾರು? ನಿತೀಶ್ ಕುಮಾರ್ ರೆಡ್ಡಿ. ಅವರು ಸಖತ್ ಒಳ್ಳೆ ಪ್ಲೇಯರು, ಸಖತ್ತಾಗಿ ವಾಂಚ್ತಾರೆ. ಇವ್ರು ಬಿಟ್ರೆ ಕ್ಲಾಸ್ ಇನ್ನು ಕೇಳ್ಬೇಕಾ? ಹೋಗ್ತಿರುತ್ತೆ ಸುಮ್ಮನೆ ಬಾಲ್ ಸ್ಟ್ಯಾಂಡ್ಸ್ ಅದ ಹೋಗ್ತಿರತ್ತೆ, ಎತ್ತಾಗ್ತಿರ್ಬೇಕು ಇಂಥ ಪ್ಲೇಯರ್. ನಂಬರ್ 5 ನಂಬರ್ 6 ಅನಿಕೇತ್ ವರ್ಮಾ, ಒಬ್ರು ಯಂಗ್ಸ್ಟರ್ಸ್. ಅವರು ಸಖತ್ತಾಗಿ ಆಡೋದು. ಲಾಸ್ಟ್ ಮ್ಯಾಚ್ ಅಲ್ಲಿ 3 ಬಾಲ್ ಅವಕಾಶ ಸಿಕ್ಕಿದ್ದು, 1 6 ಹೊಡಿತಾರೆ. 3ನೇ ಬಾಲಲ್ಲಿ ಔಟ್ ಆಗ್ತಾರೆ. 3 ಬಾಲ್ 7 ರನ್ ಹೊಡೆದು. ಆಮೇಲೆ ನಮ್ಮ ಕನ್ನಡದ ಅಭಿನವ್ ಮನೋಹರ್, ನಮಗೆ ಗೊತ್ತಿದೆ ಅವ್ರು ಎಂತ ಪ್ಲೇಯರ್ ಅಂತ. ಒಳ್ಳೆ ಎಲ್ಲ ಬರೇ ಗುದ್ದರೇ ಇಟ್ಕೊಂಡಿದ್ದಾರೆ ನೋಡಿ ಇವರು. ಇಲ್ಲಿ ಒಬ್ರು ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ, ಒಂದ್ ಕಡೆ ಹಿಡ್ದಿಡ್ಕೊಳ್ತಾರೆ, ಅವೆಲ್ಲ ಇಲ್ಲ. ಏನಾದ್ರು ಜಾಸ್ತಿ ವಿಕೆಟ್ ಹೋಗುವಾಗ ಒಬ್ರಿಗೆ ಆ ತರ ರೋಲ್ನ ಅಲ್ಲಿ ಗ್ರೌಂಡ್ ಅಲ್ಲಿ ತೀರ್ಮಾನ ಮಾಡ್ತಾರೆ. ಅದೇ ಮ್ಯಾಚಿಗೆ ಬರೋಕ್ಕಿಂತ ಮುಂಚೆ ಎಲ್ಲರದು ಕೂಡ ಒಂದೇ ಪ್ಲಾನ್. ನಮ್ಮ ಇಂಟೆಂಟ್ ಹೆಂಗಿರ್ಬೇಕಂದ್ರೆ ಹೋಗಿ ಗುದ್ತಾ ಇರ್ಬೇಕಷ್ಟೇ, ಬೇರೆ ಎಂಥದ್ದು ಇಲ್ಲ. ಸುಮ್ಮನೆ ಹೋಗೋದು ಗುದ್ದದು, ಬೇರೆ ಏನು ಗೊತ್ತಿಲ್ಲ ನಮಗೆ. ಇವತ್ತು 300 ರನ್ ಮಾಡೋ ಪಾಸಿಬಲ್ ಇದೆ, 300 ರನ್ ಮಾಡ್ತೀವಿ ಅನ್ನೋ ನಂಬಿಕೆ ಎಲ್ಲ ಬರ್ತಾರ ಅವರು. ಎಲ್ಲರೂ ಹೋಗಿ ಗುದ್ದೋದು ಇಂಟೆನ್ಷನ್. ಅವರಿಗೆ ಒಂದು ರೋಲ್ ಕೊಟ್ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಒಂದೇ ರೋಲೇ, ಹೋಗಿ ಗುದ್ತಾರೆ ಅಷ್ಟೇ. ನಂಬರ್ 8 ಬ್ಯಾಟರ್ಸ್ ಇದ್ದಾರೆ. ನಂಬರ್ 7 ಅಭಿನವ್ ಮನೋಹರ್ ಆದ್ರೆ, ನಂಬರ್ 8 ಪ್ಯಾಟ್ ಕಮಿನ್ಸ್, ಅವರು ಕೂಡ ಕೇಪಬಲ್ ಬ್ಯಾಟರೇ. 50 ಹೊಡೆದಿರೋರು ಅವ್ರು IPL ಅಲ್ಲಿ ಫಾಸ್ಟ್ ಆಗಿ. ಅವರಿಗೂ ತಾಕತ್ತಿದೆ. ನಂಬರ್ 8 ಅವ್ರು ಬರ್ತಾರೆ. ಆಮೇಲೆ ನೋಡಿ ಬೌಲಿಂಗ್ ಹರ್ಷಲ್ ಪಟೇಲ್, ಮೊಹಮ್ಮದ್ ಶಮಿ, ಮತ್ತೆ ಆಡಮ್ ಜಾಂಪಾ, ಮತ್ತೆ ಇನ್ನೊಬ್ರು ಸಿಮರ್ಜಿತ್ ಸಿಂಗ್. ಯಾವ ತರ ಇದೆ ನೋಡಿ ಬೌಲಿಂಗ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರಾದ್ರೂ ಒಬ್ರು ಹೊರಗೆ ಹೋಗ್ತಾರೆ. ಯಾರು? ಇಶಾನ್ ಕಿಶನ್ ಹೋಗೋ ಸಾಧ್ಯತೆ ಇರುತ್ತೆ. ಏನಕ್ಕಂದ್ರೆ ಅವರು ಇಶಾನ್ ಕಿಶನ್ ಅಥವಾ ಅಭಿನವ್ ಮನೋಹರ್ ಹೋಗೋ ಸಾಧ್ಯತೆ ಇರುತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹೊರಗೆ. ಏನಕ್ಕಂದ್ರೆ ಅವರು ಬೌಲಿಂಗ್ ಏನ್ ಮಾಡಲ್ಲ. ಇಂಥ ಟೀಮ್ ಮೇಲೆ ಇವತ್ತು LSG ಗೆಲ್ತಾರ. LSG ಬ್ಯಾಟಿಂಗ್ ಅಲ್ಲೇ ಗೆಲ್ಬೇಕಾಗುತ್ತೆ, ಬೌಲಿಂಗ್ ಇಲ್ಲ. LSG ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಒಳ್ಳೆ ಅವಕಾಶ. ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಹೆಂಗಾದ್ರು ಮಾಡಿ ಗೆಲ್ಬೇಕಾಗುತ್ತೆ. ಅವ್ರು ಎಷ್ಟೇ ಹೊಡೆದು ಕೂಡ ಅದನ್ನ ಚೇಸ್ ಮಾಡ್ಬೇಕು. ಅಕಸ್ಮಾತ್ LSG ಫಸ್ಟ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಗೋವಿಂದ ಅಂತಾನೆ ಹೇಳ್ಬೋದು. ಇಲ್ಲ, ಬೌಲಿಂಗ್ ಇಲ್ಲ, ಡಿಫೆಂಡ್ ಮಾಡೋ ತಾಕತ್ ಇಲ್ಲ ಈ ಬೌಲಿಂಗ್ ಲೈನಪ್ ಅಲ್ಲಿ. SRH ಈಸಿಯಾಗಿ ಗೆದ್ಬಿಡ್ತಾರೆ ಚೇಸ್ ಮಾಡಿ. ಇನ್ನು ಎಷ್ಟೋ ಓವರ್ಸ್ ಬಾಕಿ ಇರುವಾಗಲೇ ಗೆಲ್ತಾರೆ. ಇದು ನನ್ನ ಇವತ್ತಿನ ಪ್ರೆಡಿಕ್ಷನ್. ನಿಮಗೇನ್ ಅನ್ಸ್ತಿದೆ ಇವತ್ತಿನ ಮ್ಯಾಚ್ ಅಲ್ಲಿ? SRH ಗೆಲ್ತಾರ ಅಥವಾ LSG ಗೆಲ್ತಾರ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.